ಪ್ರಿಯ ವಿದ್ಯಾರ್ಥಿಗಳೇ, ನಾನು ಗೌರಿ ರಮೇಶ್ ರಾಮಗುರುವಾಡಿ ಅಂತ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. 8, 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗಣಿತ ಮತ್ತು ಭೌತ ವಿಜ್ಞಾನ ವಿಷಯವನ್ನು ಕಲಿಸ್ತಾ ಇದ್ದೀನಿ. ಈ ಕಲಿಸುವ ಸಂದರ್ಭದಲ್ಲಿ ಮಕ್ಕಳು ಎದುರಿಸುವಂತಹ ಗಣಿತದ ಮೂಲ ಸಮಸ್ಯೆಗಳು ಹಾಗೂ ಅವುಗಳನ್ನು ಯಾವ ರೀತಿ ಈಸಿ ವೇಯಲ್ಲಿ ಗಣಿತವನ್ನು ಕಲಿಬೋದು ಅನ್ನೋಗೋಸ್ಕರ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿಯನ್ನು ಹೊಂದಿ ಅವರು ಉನ್ನತವಾದ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಹೇಳಿ ನಾನು ಈಸಿ ವೇ ಎಜುಕೇಷನ್ ಅನ್ನೋ ಯೂಟ್ಯೂಬ್ ಚಾನಲನ್ನು ತೆಗೆದಿದ್ದೀನಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬಹಳ ಮುಖ್ಯವಾಗಿದೆ. ಧನ್ಯವಾದಗಳು. ಪ್ರಿಯ ವಿದ್ಯಾರ್ಥಿಗಳೇ, ಈಸಿ ವೇ ಎಜುಕೇಷನ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಈ ದಿನ SSLCಯಲ್ಲಿ ಕಡ್ಡಾಯವಾಗಿ ಬರುವಂಥ 2 ಅಂಕದ ಪ್ರಶ್ನೆ ಬಗ್ಗೆ ತಮಗೆ ಕೂಲಂಕುಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಮಸ್ಯೆಯಲ್ಲಿ ಯಾವುದು ಇಂಪಾರ್ಟೆಂಟು, ಯಾವುದಿಲ್ಲ, ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ವಿಸ್ತಾರವಾಗಿ ಕಲಿಸ್ಕೊಡ್ತೀನಿ. ನೀವು ಇದಕ್ಕೆ ರೆಡಿಯಾಗಿ. ಶೋಧಕದ ಬೆಲೆ ಕಂಡುಹಿಡಿಯುವುದು. ಹಾಗಾದರೆ ಈಗ ಒಂದೇನಾದರೂ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಅಥವಾ ಎಲ್ಲ ತರಕಾರಿಗಳು ಇದ್ದಾಗ ಮಾತ್ರ ಅದೇನಾಗುತ್ತೆ, ಅಡುಗೆ ಆಗುತ್ತೆ. ಅದೇ ರೀತಿ ಈ ಸಮಸ್ಯೆಯನ್ನು ಬಿಡಿಸೋಕ್ಕಿಂತ ಮುಂಚೆ ಇದರಲ್ಲಿ ಏನು ಕಾನ್ಸೆಪ್ಟ್ ಇದೆ, ಈ ಕಾನ್ಸೆಪ್ಟ್ ಯಾವುದು, ಅದನ್ನು ನಾವು ಏನು ಮಾಡಬೇಕು, ಸರಿಯಾಗಿ ತಿಳ್ಕೋಬೇಕು. ಈ ಸಮಸ್ಯೆಯನ್ನು ಬಿಡಿಸ್ಬೇಕಂದ್ರೆ ನಮಗೆ ಮುಖ್ಯವಾಗಿ 1ರಿಂದ 10ರವರೆಗೆ ವರ್ಗ ಸಂಖ್ಯೆ ಗೊತ್ತಿರಬೇಕು. ಯಾಕಂದರೆ ಈ ವರ್ಗ ಸಂಖ್ಯೆಗಳನ್ನು ಮಾತ್ರ ಪರೀಕ್ಷೆಯಲ್ಲಿ ಕ್ವಶನ್ನಲ್ಲಿ ಕೇಳಲಾಗುವುದು. ಇದಕ್ಕಿಂತ ಹೆಚ್ಚಿನ ವರ್ಗ ಸಂಖ್ಯೆಯನ್ನು ಕೇಳಲಾಗುವುದಿಲ್ಲ. ಎರಡನೇದು, ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c = 0. ಮೂರನೇದು ಸೂತ್ರ ಡೆಲ್ಟಾ = b² - 4ac. ಅದೇ ರೀತಿ ಇದಷ್ಟೇ ಅಲ್ಲದೆ ಮೂಲಗಳ ಸ್ವಭಾವವನ್ನು ಬರೀರಿ ಅಂತಾರೆ. ಕೆಲವು ಮಕ್ಕಳು ಬರೀತಾರೆ, ಕೆಲವು ಮಕ್ಕಳು ಬರೆಯೋದಿಲ್ಲ. ಯಾಕಂದರೆ ಅವ್ರ ಕನ್ಫ್ಯೂಷನ್ ಇದೇ ಲೆಕ್ಕ ಮಾಡೋಕ್ಕೇನೆ ಕೆಲವೊಂದು ಮಕ್ಕಳು ಗುದ್ದಾಡ್ತಾ ಇರ್ತಾರೆ. ಆದರೆ ಈ ಮೂಲಗಳ ಸ್ವಭಾವವನ್ನು ಪೂರ್ಣ ಬರೆದ್ರೆ ಮಾತ್ರ 2 ಅಂಕ ಸಿಗುತ್ತೆ. ನೀವು ಬರೀ ಡೆಲ್ಟಾ ಬೆಲೆಯನ್ನು ಕಂಡು ಹಿಡಿದ್ರಿ ಅವಾಗ ಮಾತ್ರ 1.5 ಮಾರ್ಕ್ಸನ್ನು ಕೊಡ್ತಾರೆ. ಅದಕ್ಕೆ ನೀವು ಕಲಿಯೋ ಮುನ್ನ ಪೂರ್ಣವಾಗಿ ಈ ಡೆಲ್ಟಾ ಸ್ವಭಾವ, ಮೂಲಗಳ ಸ್ವಭಾವವನ್ನು ಕೂಡ ತಾವು ಬರಿಬೇಕಾಗುತ್ತೆ. ಹಾಗಾದರೆ ಡೆಲ್ಟಾ > 0. ಈ ಸಮಸ್ಯೆಯನ್ನು ಬಿಡಿಸುವಾಗ ಶೋಧಕದ ಬೆಲೆ 0ಕ್ಕಿಂತ ಹೆಚ್ಚಾಗಿ ಬಂತಂದರೆ, ಈ ಉದಾಹರಣೆ 0ಕ್ಕಿಂತ ಹೆಚ್ಚಾಗಿ ಅಂದರೆ 1, 2, 3, 4, 5 ಈ ರೀತಿ ಮೂಲಗಳು ವಾಸ್ತವ ಮತ್ತು ವಿಭಿನ್ನವಾಗಿರುತ್ತವೆ. ಎರಡನೇ ಕಂಡೀಷನ್ನು ಡೆಲ್ಟಾ = 0, ಅವಾಗ ಮೂಲಗಳು ಸಮವಾಗಿರುತ್ತವೆ. ಮೂರನೇ ಕಂಡೀಷನ್ ಏನಿದೆ, ಡೆಲ್ಟಾ << 0, ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಇದು ಔಟ್ ತಗೊಳ್ಳೋ ವಿದ್ಯಾರ್ಥಿಗಳು ಕೆಲವು ಮಕ್ಕಳಿಗೆ ಗೊತ್ತಿರಂಗಿಲ್ಲ ಈ ಕಂಡೀಷನ್ ಹೇಗೆ ಅಪ್ಲೈ ಆಗುತ್ತೆ ಅಂತ. ಅದನ್ನು ನಾನು ಸಮಸ್ಯೆ ಬಿಡಿಸಿದ ನಂತರ ನಿಮಗೆ ಹೇಳ್ಕೊಡ್ತೀನಿ. ಹಾಗಾದರೆ ಮಕ್ಕಳೇ, ಈ ಸಮಸ್ಯೆಯನ್ನು ಬಿಡಿಸೋಣ ಈಗ. x² + 5x + 6 = 0 ವರ್ಗ ಸಮೀಕರಣದ ಶೋಧಕದ ಬೆಲೆ ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ. ಹಾಗಾದರೆ ಕೊಟ್ಟಂಥ ವರ್ಗ ಸಮೀಕರಣನ ಬರ್ಕೋಬೇಕು. x² + 5x + 6 = 0. ನಿಮ್ಗೆ ಹೇಳಿದ ಪ್ರಕಾರ ಇದು ax² + bx + c = 0 ರೂಪದಲ್ಲಿದೆ. ಯಾಕಂದರೆ ಕೊಟ್ಟಂಥ ಸಮೀಕರಣ ಏನಾಗಿದೆ, ವರ್ಗ ಸಮೀಕರಣ ಇರೋದ್ರಿಂದ ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು, ax² + bx + c = 0. ಇಲ್ಲಿ ಅಲ್ಲ, ಮತ್ತು ಎ ಸ್ಥಾನದಲ್ಲಿ ಏನಿದೆ, ಇಲ್ಲಿ ಏನೂ ಇರಲಿಲ್ಲ ಅಂದ್ರೆ x ಹತ್ರ ಏನಿರುತ್ತೆ, 1 ಇರುತ್ತೆ. ಎ ಬೆಲೆ ಅವಾಗ ಏನಾಗುತ್ತೆ, 1. ಪ್ಲಸ್ ಇದ್ದಲ್ಲಿ ಪ್ಲಸ್ ಇದೆ. ನೆಕ್ಸ್ಟ್ ಯಾವ್ದು ಬರುತ್ತೆ, ಬಿ ಸ್ಥಾನದಲ್ಲಿ ಯಾವುದಿದೆ, 5.
ನೆಕ್ಸ್ಟ್ ಸಿ ಸ್ಥಾನದಲ್ಲಿ ಯಾವುದಿದೆ? ಸಂಖ್ಯೆ 6. ಹಾಗಾದರೆ ಸೂತ್ರ ಏನಿದೆ? ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಈ ಬಿ ಸ್ಥಾನದಲ್ಲಿ ಏನು ಹಾಕ್ತೀರಾ? 5. ಮೇಲೆ ಏನಿದೆ? ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದರೆ ಎಷ್ಟು? ಈ ಬಿ ಸ್ಥಾನದಲ್ಲಿ ಸಂಖ್ಯೆ 5 ಹಾಕಿ ಅದನ್ನು ಸ್ಕ್ವೇರ್ ಬರಿತೀನಿ. ಮೈನಸ್ 4, ಎ ಬೆಲೆ ಏನಾಗಿದೆ? 1 ಆಗಿದೆ. ಹಾಗೆ ಇಂಟು ಸಿ ಬೆಲೆ ಏನಾಗಿದೆ? 6. 5ರ ವರ್ಗ ಎಷ್ಟು? 25 ಮೈನಸ್ 4 1 4, 4 6 24. ಹಾಗಾದರೆ 25ರಲ್ಲಿ 24 ಕಳೆದ್ರೆ 1. ಡೆಲ್ಟಾ ಬೆಲೆ ಏನು ಬಂತು? 1. ಹಾಗಾದರೆ 1 ಅನ್ನೋದು ಗ್ರೇಟರ್ ದ್ಯಾನ್ 0 ಇದೆ. ಹಾಗಾದರೆ ಗ್ರೇಟರ್ ದ್ಯಾನ್ 0 ಇದ್ದಾಗ ಏನು ಕಂಡೀಷನ್ ಇದೆಪ್ಪ ಅಂದರೆ ಮೂಲಗಳು ವಾಸ್ತವ ಮತ್ತು ವಿಭಿನ್ನ. ವಿಭಿನ್ನ